ನಾವು ರಾಕಿ ಬಾಯ್ ಬಗ್ಗೆ ಮಾತಾಡ್ತಿದ್ವಿ, ಯಶ್ ಬಗ್ಗೆ. ವಾಟ್ ಅಬೌಟ್ ದ ಟಾಕ್ಸಿಕ್ ಮೂವಿಗೆ ಏನು ಮಾಡಿದ್ದೀರಾ ನೀವು? I'm working with Rocky Boy film and the Toxic. So ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಎಷ್ಟು ಭಾಷೆಗೆ ಮಾಡಿದ್ದೀರಾ? ಅಲಾಂಗ್ 7 languages. 7 ಭಾಷೆಗೆ ನೀವೇ ಕೊಟ್ಟಿದ್ದೀರಾ? ಕೊಡ್ತಾ ಇದ್ದೀನಿ. ಕೊಡ್ತಾ ಇದ್ದೀರಾ, ಆಮೇಲೆ ಈಗ ಕೊಟ್ಟಿದ್ದೀರಾ ಪ್ರೆಸೆಂಟ್ಲಿ. ಓ ಗ್ರೇಟ್ ಸರ್. ನೀವು ಯಾವ ಕ್ಯಾರೆಕ್ಟರ್ ಸರ್? ಕ್ಯಾರೆಕ್ಟರ್ ನೇಮ್ ಅಂದರೆ ಸಿನಿಮಾ ಬಂದಮೇಲೆ ನೀವೇ ನೋಡ್ತೀರಾ. ಖಂಡಿತವಾಗ್ಲೂ ನಾವು ನೋಡ್ತೀವಿ. ಖಂಡಿತವಾಗ್ಲೂ ಇವ್ರ ವಾಯ್ಸ್ನ ಗುರ್ತು ಹಿಡಿಯೋಣ, ಟ್ರೈ ಮಾಡೋಣ ತೆರೆ ಹಿಂದ್ಗಡೆ. ಇವರೇ ಹೇಳಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ, ಟ್ರೈ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಹೌದಾ? ಖಂಡಿತವಾಗ್ಲೂ ನೋಡೋಣ. ಆದ್ಯ ಅವರೇ, ನಿಮ್ಮ ಫ್ಯಾಮಿಲಿ ಏನು ಹೇಳುತ್ತೆ? ನಮ್ಮ ಅಮ್ಮ ಅಪ್ಪ ಅವರು ತುಂಬ ಸಪೋರ್ಟಿವ್. ಲೈಕ್ ನನ್ನ ಚೈಲ್ಡ್ಹುಡ್ಡಿಂದ ನಾನು ಮಾಡ್ತಿರೋ ವರ್ಕ್ ಆ್ಯಂಡ್ ಅಲ್ಲಿ ನನಗೆ ಅವ್ರ ಮಧ್ಯ ನನಗೆ ಇರೋ ಬಾಂಡ್ ತುಂಬ ಸ್ಪೆಷಲ್. ಸೊ ಏನೇ ಮಾಡು, ನಿನಗೆ ಇಷ್ಟ ಆಗಿರೋದು ಮಾಡು, ನಾವು ಹೇಳಿರೋದು ಮಾಡು ಅಂತ ಹೇಳ್ತಾರೆ. ಆ್ಯಂಡ್ ರೀಸೆಂಟ್ಲಿ ಟೈಮ್ ದೇ ಫುಲ್ ಪ್ರೌಡ್. ವೈ? ಬಿಕಾಸ್ ರೀಸೆಂಟ್ಲಿ ಎಂಟರ್ಡ್ ದ ಇಂಡಿಯಾಸ್ ಫಸ್ಟ್ ರೆಕಾರ್ಡ್ಸ್ ಮೈ ನೇಮ್, ಇಂಡಿಯಾಸ್ female dubbing artist. So that's my biggest achievement. So ಅದ್ರ ಜೊತೆಗೆ ನಾಯ್ಕಾ ಫ್ಯಾಷನ್ ಮಾಡೆಲ್ ಆಗಿ, ಕಾಸ್ಟ್ಯೂಮ್ ಮಾಡೆಲ್ ಆಗಿ ರಿಜಿಸ್ಟರ್ಡ್ ಆನ್ ಓಗ್ ಇಂಡಿಯಾ. ಸೊ ಅವ್ರಿಗೂ ತುಂಬಾ ಹೆಮ್ಮೆ ಇರುತ್ತೆ. ನಮ್ಮ ಕನ್ನಡಿಗರು ಅನ್ನೋ ದೊಡ್ಡ ಹೆಮ್ಮೆ ನಮ್ಗೆ. ಕನ್ನಡಿಗನು ಅಂತ ಬೇರೆ ಭಾಷೆಯಲ್ಲಿ ಎಲ್ರಿಗೂ ಗೊತ್ತು, ಬಟ್ ಕನ್ನಡದವ್ರಿಗೆ ಗೊತ್ತಿಲ್ಲ ಅಷ್ಟೇ. ನೀವು ಕನ್ನಡದವ್ರು ಅಂತ ಎಲ್ಲರಿಗೂ ಪರಿಚಯ ಆಗುತ್ತೆ ಬಿಡಿ ಈ ಬ್ರಾಡ್ಕಾಸ್ಟ್ ಇಂದ. ಸೊ ನಾನು ಅದೇ ಆಶಿಸ್ತಿದ್ದೀನಿ. ಖಂಡಿತವಾಗ್ಲು ಎಲ್ಲರಿಗೂ ಮನೆ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ನಮ್ಮವರು, ಎಷ್ಟು ಚೆನ್ನಾಗಿ ವಾಯ್ಸ್ನ ಕೊಡ್ತಾ ಇದ್ದೀರಾ, ಕೊಡ್ತಾ ಬರ್ತೀರಾ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ನಾವೆಲ್ಲರೂ ನಿಮ್ಮನ್ನು ಪ್ರೀತಿಸ್ತೀವಿ. ನಾವೆಲ್ಲ ಕನ್ನಡದವರು ನಿಮ್ಮ ವಾಯ್ಸ್ನ ಕೇಳಿ ಎಂಜಾಯ್ ಮಾಡ್ತೀವಿ, ಬರೋ ವಾಯ್ಸ್ಗಳನ್ನ. ಆದ್ಯ ಅವರೇ, ನಿಮ್ಮ ಫ್ಯಾಮಿಲಿ ಯಾರ್ಯಾರು ಇದ್ದೀರಾ? ಹೇಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ನಿಮ್ಮ ತಂದೆ ಬಗ್ಗೆ ಹೇಳಿಲ್ಲ, ತಾಯಿ ಬಗ್ಗೆ, ಅಣ್ಣ ತಮ್ಮ? ಆ್ಯಂಡ್ ಅವರೆಲ್ಲರೂ ರಾಯಚೂರಲ್ಲಿ ಇರೋದು. ಓಕೆ. ಅಪ್ಪ ವೆಟರ್ನರಿಸ್ಟ್. ಓಕೆ. ಸೊ ಆಲ್ಸೋ ಹಿ ಈಸ್ ಡೂಯಿಂಗ್ ಅನ್ ಅಗ್ರಿಕಲ್ಚರ್. ಓಕೆ. ಅಮ್ಮ ಬಂದ್ಬಿಟ್ಟು ಹೌಸ್ ವೈಫ್. ಓಕೆ. ಆ್ಯಂಡ್ ನನಗೆ 4 siblings. ಓಕೆ. 2 brothers and 2 sisters. ನೀವು ಎಷ್ಟನೇ ಅವರು? ಐ ಆಮ್ ದ 5th one. ಫಸ್ಟ್ ಒನ್? ಹಾಂ, 5th one. ಓ, 5ನೇ ಅವರು. ಓಕೆ ಓಕೆ ಓಕೆ. So I'm the last, right? That's why I'm the first priority in our family. Okay, ಮುದ್ದು ಪಾಪು ಅಂತ. That's why putting for Adya. ಆದ್ಯ ಅಂದ್ರೆ Adya is a first priority. ಅದೇ ಹುಡುಗಿ ಹೆಸರು ಇಡ್ತಾರಲ್ವಾ? ಅದ್ಯ ಬೇರೆ, ಆದ್ಯ ಬೇರೆ. ಓಕೆ. ಸೊ ಓಕೆ, ಫೈನ್. ಹೊಸದಾಗಿದೆ ಇದು ಒಂಥರ. ನೀವು ವಾಯ್ಸ್ ನಾವು ವಾಯ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ, ಈಗ ವಾಯ್ಸ್ ಕೊಡ್ತಿದ್ದೀನಿ ಅಂತ ಯಾವುದಾದ್ರೂ ಒಂದು ಮಾಡಲೇಷನ್ ಮಾಡಿ ತೋರಿಸ್ಬೋದಾ ನಮಗೆ? ಡೆಫಿನೆಟ್ಲಿ. ಸೊ ರೀಸೆಂಟ್ ಯಾವುದನ್ನ ಮೂವಿಗೆ ಮಾಡಿರ್ತಕ್ಕಂಥದ್ದು ಯಾವುದನ್ನ ಒಂದು, ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ಕನ್ನಡ, ತೆಲುಗು, ತಮಿಳ್, ಯಾವುದೇ ಆಗಿರಲಿ. ಓಕೆ. ರಕ್ಷಿತ್ ಶೆಟ್ಟಿ ಡೈರೆಕ್ಷನಲ್ಲಿ ಬಂದಿರೋ ಸಪ್ತಸಾಗರದ ಅಚ್ಚೆ ಎಲ್ಲೋ ಮೂವಿ. ಐ ವರ್ಕ್ಡ್ ಫಾರ್ ರುಕ್ಮಿಣಿ ಮ್ಯಾಮ್ ವಾಯ್ಸ್. ಸೊ గాడిద మొన్న ఎంత మంచి కలొచ్చిందో తెలుసా? మా ఊరి పక్కన సముద్రం ఉంది తెలుసా? ఆ అలల శబ్దం వింటుంటే గట్టిగా పాడాలనిపిస్తోంది. మనం కూడా ఇక్కడే ఒక చిన్న ఇల్లు కట్టుకుందామా? ఏం చక్క ఈ సముద్రం ఒడ్డున నీ చేయి పట్టుకుని అలసిపోయే వరకు నడవాలనుంది. మనం ఎప్పుడు చెప్పలేదు కానీ నా సముద్రాన్ని వినవు. ಸೊ ವಾವ್ ಸರ್, ಗ್ರೇಟ್. ಇದು ಕನ್ನಡದಲ್ಲಿ ಹೇಳಕ್ಕಾಗತ್ತಾ? ಹಾಂ. ಕತ್ತೆ ಮೊನ್ನೆ ಎಷ್ಟು ಒಳ್ಳೆ ಕನಸು ಬಿದ್ದಿತ್ತು ಗೊತ್ತಾ? ನಮ್ಮೂರ ಪಕ್ಕದಲ್ಲಿ ಸಮುದ್ರ ಇದೆ ಗೊತ್ತಾ ಮನು? ಆ ಅಲೆಗಳ ಸದ್ದು ಕೇಳ್ತಾ ಇದ್ರೆ ಗಟ್ಟಿಯಾಗಿ ಹಾಡ್ಬೇಕಂತ ಅನಿಸ್ತದೆ. ನಾವು ಇಲ್ಲೇ ಒಂದು ಪುಟ್ಟ ಮನೆ ಕಟ್ಕೊಂಡಿದ್ಬಿಡೋಣವಾ? ಎಷ್ಟು ಚೆನ್ನಾಗಿರುತ್ತೆ. ಈ ಸಮುದ್ರದ ತೀರದಲ್ಲಿ ನಿನ್ನ ಕೈ ಹಿಡ್ಕೊಂಡು ಸುಸ್ತಾಗುವವರೆಗೂ ನಡಿಬೇಕು ಅನ್ನೋ ಆಸೆ ಉಂಟು. ಯಾವತ್ತೂ ಹೇಳಿಲ್ಲ ಅನ್ಸುತ್ತೆ, ಈಗ ಹೇಳ್ತಾ ಇದ್ದೀನಿ. ನನ್ನ ಸಮುದ್ರ ನೀನು. ವಾವ್ ಸರ್, ಗ್ರೇಟ್. ತುಂಬ ಡಿಫ್ರೆಂಟಾಗಿ ಸೇಮ್ ಮೇಡಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇದೆ ವಾಯ್ಸು. ಎಲ್ಲಿ ರೆಕಾರ್ಡಿಂಗ್ ಮಾಡ್ತೀರಾ ನೀವು? ಬ್ಯಾಂಗ್ಳೂರಲ್ಲ, ಹೈದ್ರಾಬಾದಲ್ಲ? ಆಲ್ಮೋಸ್ಟ್ ಆಫ್
ತೆಲುಗು ಆ್ಯಂಡ್ ತಮಿಳ್ ಹೈದ್ರಾಬಾದಲ್ಲಿ ನಡೆಯುತ್ತೆ. ಸಮ್ಹೌ ನನ್ನ ಚೆನ್ನೈಲಿ ನಡೆಯುತ್ತೆ. ಇನ್ನು ಕನ್ನಡ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲೇ. ಇಲ್ಲಿ ಸ್ಟುಡಿಯೋಗಳಿಗೆ ಹೋಗಿ ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇರ್ತೀರ. ಓಕೆ, ಇಲ್ಲಿ ಕರ್ನಾಟಕದಲ್ಲಾದರೆ ನಿಮ್ಗೆ ಈಸಿ ಬಂದು ನೀವು ಕೆಲಸ ಮುಗಿಸಿ ಹೋಗ್ಬಿಡ್ಬೋದು. ಅಲ್ಲಿ ಆದರೆ ಸ್ವಲ್ಪ ಟ್ರಾವೆಲಿಂಗ್ ಕಷ್ಟ ಅಂತ ಹೇಳ್ತೀರಾ. ಓಕೆ, ಫೈನ್. ಸೊ ಮುಂದಿನ ಫ್ಯೂಚರ್ ಏನು ನೋಡ್ಬೇಕಂತ ಇದ್ದೀರಾ ಅದ್ಯಾವ ಅವರೇ? ಫ್ಯೂಚರ್ ಅಂತೂ ಟೋಟಲಿ ಡಿಪೆಂಡ್ಸ್ ಅಪಾನ್ ಮೈ ಪ್ರೊಫೆಷನ್. ಡಾಕ್ಟರ್ ಆಗಿ ಕಂಟಿನ್ಯೂ ಆಗುತ್ತೆ. ಎಲ್ಲಿ ಮಾಡ್ಬೇಕಂತ ಕ್ಲಿನಿಕ್? ಡಾಕ್ಟರ್ ಇನ್ ನಮ್ಮ ಬ್ಯಾಂಗ್ಳೂರ್. ನನ್ನ ಸ್ಟಡೀಸ್ ಎಲ್ಲ ಇಲ್ಲೇ ಅಲ್ವಾ, ಬ್ಯಾಂಗ್ಳೂರ್ ಬಿಟ್ಟು ಹೋಗೋಕ್ಕೆ ಮನ್ಸು ಬರಲ್ಲ. ಓಕೆ, ಹಾಗಾಗಿ ಇಲ್ಲೇ ನೋಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲೇ ಇರ್ತೀವಿ. ಓಕೆ, ಬಟ್ ಇದರಲ್ಲಿ ಪ್ಯಾಷನಲ್ಲಿ ಆ್ಯಂಡ್ ಪ್ಯಾಷನೇಟ್ ಎಷ್ಟು ದಿನ ಹೊರೆಯುತ್ತೋ ಅಷ್ಟು ದಿನ ಇಷ್ಟಪಟ್ಟು ಮಾಡ್ತೀನಿ. ಪ್ರಾಜೆಕ್ಟ್ಸ್ ಬರಲಿಲ್ಲ ಅಂದರೆ ಓನ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಓಕೆ, ಯಾವ ಥರ ಓನ್ ಪ್ರಾಜೆಕ್ಟ್ ಅಂದರೆ? ನಾವೇ ರೈಟಿಂಗ್ಸ್ ಬರೀತೀವಲ್ವಾ. ಸೊ ಓಕೆ, ಈಗ ಎಲ್ಲ ಬಂದಿದೆ, ನಿಮ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ? ಈಗ ತೊಂದರೆ ಆಗೋದಂತೂ ಏನೂ ಇಲ್ಲ. ಬಟ್ ಮುಂದಿನ ಪೀಳಿಗೆಯಲ್ಲಿ ಅಂದರೆ ನೆಕ್ಸ್ಟ್ ಆಫ್ ನ ಜನ್ರೇಷನ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಆಗ ಡಬ್ಬಿಂಗ್ ಆರ್ಟಿಸ್ಟ್ಗಳ ಅವಶ್ಯಕತೆ ಇರಲ್ಲ ಅನ್ಸುತ್ತೆ. ಓಕೆ, ಒನ್ ಆಫ್ ದ ತಮಿಳ್ ಮೂವಿ ಹೀರೋ ಸೂರ್ಯ ಅವ್ರಿಗೆ ಶ್ರೀನಿವಾಸ್ ಮೂರ್ತಿ ಅನ್ನೋರು ಡಬ್ಬಿಂಗ್ ಹೇಳ್ತಾ ಇದ್ರು. ಹಿ ಪಾಸ್ಡ್. ಸೊ ದಟ್ ಟೈಮ್ ಅವ್ರ ವಾಯ್ಸ್ಗೆ AI ವಾಯ್ಸ್ ಜೋಡಿಸಿದ್ರು. ಆ ಸಿನಿಮಾ ಏನಾಯಿತು ಅಂದರೆ ಫ್ಲಾಪ್ ಆಯಿತು. ಆಗ ಇಲ್ಲೇ ಗೊತ್ತಾಗುತ್ತೆ ಡಬ್ಬಿಂಗ್ ಆರ್ಟಿಸ್ಟ್ಗಳು ಎಷ್ಟು ಮುಖ್ಯ ಅಂತ. ಓಕೆ, ಎಷ್ಟೇ AI ಬಂದ್ರೂ ಅದು ಪರ್ಫೆಕ್ಟ್ ಆಫ್ ಎಮೋಷನ್ ತೋರ್ಸಕ್ಕಾಗಲ್ಲ, ಫೀಲಿಂಗ್ನ ತುಂಬಕ್ಕಾಗಲ್ಲ. ಸೊ ಅದು ತುಂಬ ಎಫೆಕ್ಟ್ ತಗೊಳ್ಳುತ್ತೆ ಎವನ್ ಇಂಡಸ್ಟ್ರಿ. ಗೊತ್ತಾಗ್ಬಿಡುತ್ತೆ ಇದು ಗೊತ್ತಾಗುತ್ತೆ ಅಲ್ವಾ. ಟೆಲಿಕಾಲಿಂಗ್ ವಾಯ್ಸ್ ಅಲ್ಲಿ ನಿಮ್ಮ ಮೂಲಕ ಕರೆ ಮಾಡಲಾದ, ಸೊ ಅದು ಚೇಂಜ್ ಆಗುತ್ತೆ. ಇನ್ನೊಂದ್ಸತಿ ಹೇಳಿ, ಅದು ಚೆನ್ನಾಗಿ ಬರ್ತಾ ಇತ್ತು. ನಿಮ್ಮ ಮೂಲಕ ಕರೆ ಮಾಡಲಾದ ಚಂದಾದಾರರು ಪ್ರಸ್ತುತ ಕಾರ್ಯನಿರತರಾಗಿದ್ದಾರೆ, ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಸೊ ಅದು ಬೇರೆ ಆಗುತ್ತೆ.